ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಗಿಸು. ಎಲ್ಲೆಲ್ಲೋ ನೋಡ್ದೆ, ಎಲ್ಲೋ ನೋಡ್ದು ನನ್ನ ತಮ್ಮನಿಗೆ ಒಂದು ಹೆಣ್ಣು ಸಿಕ್ಲಿಲ್ಲಲ್ಲ. ಸೋಮಣ್ಣನಿಗೆ ಹೇಳಿದ್ದೆ ಒಂದು ಮಾತು, ಸೋಮಣ್ಣು ವಿಚಾರಿಸಿ ಹೇಳ್ತೀನ ಅಂತ ಹೇಳಿದ್ದು. ಸೋಮಣ್ಣನ್ನು ಬರಲಿಲ್ಲ, ವಿಚಾರಣೆ ಮಾಡ್ಬೋದಾಗಿತ್ತು. ಆಗಲಿ, ನನ್ನ ತಮ್ಮನಿಗೊಂದು ಮದುವೆ ಮಾಡಿಬಿಟ್ರೆ ಆಮೇಲೆ ನಾವು ಒಂದು ಮದುವೆ ಮಾಡ್ಕೊಬೋದು. ರಾಮೇಗೌಡ ತಮ್ಮಂಗೆ ಹೆಣ್ಣು ಬೇಕು ಅಂತ ಹೇಳಿದ್ದ. ಎಲ್ಲೈತೆ ಹೊಲ ಎಲ್ಲ ಹುಡುಕಿದ್ದೆ ಆಯ್ತಲ್ಲ. ಅವನ ತಮ್ಮಂಗೆ ಹೆಣ್ಣು ನೋಡಿದ್ದೀನಿ. ಏನೋ ಅವ್ರಿಗೆ ಹಿಂಗೆ ಕೊಡ್ಸ್ಬಿಟ್ಟು ಒಂದು ಮದುವೆ ಮಾಡಿಬಿಟ್ರೆ ರಾಮಣ್ಣಂಗೂ ಜವಾಬ್ದಾರಿ ತಪ್ಪುತ್ತೆ, ನನಗೂ ಅವ್ರ ಮಾತು ಕೊಟ್ಟಿಗೆ ಮಾತು ಉಳಿಸ್ಕೊಂಡು ಹಂಗೆ ಹೋಗ್ತೈತೆ. ಎಲ್ಲಪ್ಪ ರಾಮಣ್ಣ, ತೋಟದ ಕಡೆ ಹೋಗಿ ಬಂದ್ವಿ. ಸೋಮಣ್ಣು ಹುಡುಗಿ ನೋಡ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು, ಏನು ಬರಲೇ ಇಲ್ಲಲ್ಲ ಇಷ್ಟೊತ್ತಾದನು. ಅಗಳಪ್ಪ ಹಂಗ ಅನ್ಕಣ ಪಾಟ್ಗೆ ಬರ್ತಾವ್ರೆ. ಸೋಮಣ್ಣರೇ, ಓಹೋ ರಾಮಣ್ಣರೇ, ನಾನು ಇಲ್ಲಿದ್ದೀನಿ. ನೀವು ಒಂದು ಸಿಹಿ ಸುದ್ದಿ ತಾನೇ, ಸಿಹಿ ಸುದ್ದಿ. ಏನ್ ಸೋಮಣ್ಣರೇ, ಏನಂತ ಸಿಹಿ ಸುದ್ದಿ? ಅದು ನಾವು ಕೇಳಿಸ್ಕೊಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ನಾವು ಬರ್ತಾ ಇದೀವಿ, ಅಲ್ಲೇ ಇದ್ರಿ. ಎಲ್ಲಿ ರಾಮಣ್ಣರೇ? ಸೋಮಣ್ಣರೇ, ಏನಿಲ್ಲ, ಅದೇ ನಿಮ್ ತಮ್ಮಂಗೆ ಹೆಣ್ಣು ನೋಡಕ್ ಕೇಳಿದ್ರಲ್ಲ, ಒಂದು ಹುಡುಗಿ ನೋಡ್ಬಿಟ್ಟಿದ್ದೀನಿ, ಅದೇ ಸಿಹಿ ಸುದ್ದಿ. ಹೌದಾ? ನಾವು ಮಾಡ್ಬೇಕು ಅಂತ ಇದ್ ಮಾಡ್ಕೊಂಡಿದ್ದೀವಿ. ಅವನ್ ನಮ್ಮ ಮೇಲೆ ಮುಂಚ್ಕೊಂಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ ಸೋಮಣ್ಣರೇ. ಹೌದಾ? ಆಯ್ತು, ಮುನ್ಸ್ಕೊಂಡ್ಲಿ. ನಿಮ್ ಹುಡುಗ ಎಲ್ಲಿದ್ದಾನೆ ತೋರ್ಸಿ ನೋಡೋಣ. ಹುಡುಗ ನೋಡ್ದ ನಾವ್ ಹೆಂಗೆ ಹೆಣ್ಣು ತೋರ್ಸೋದು? ತೋರಿಸ್ತೀವಿ ಸೋಮಣ್ಣರೇ. ಸೋಮಣ್ಣರೇ, ನನ್ನ ತಮ್ಮನಿಗೆ ಈ ನೋಡ್ಬಾರ್ದು ಊರುಗಳೆಲ್ಲ ನೋಡ್ಬಿಟ್ಟೆ, ಎಲ್ಲಿ ಒಂದು ಹೆಣ್ಣು ಸೆಟ್ ಆಗಿಲ್ಲ ಸೋಮಣ್ಣರೇ. ನಿಮ್ಗೆ ಹೇಳಿದ್ವಿ, ನೀವೇನಾದ್ರೂ ಸಿಹಿ ಸುದ್ದಿ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಹೊಸ ಕಾಯ್ತಾ ಇದ್ದೀವಿ ಸೋಮಣ್ಣರೇ. ಅಯ್ಯೋ, ಅದೇ ಸಿಹಿ ಸುದ್ದಿ ತಿಳ್ಸಕ್ಕೆ ರಾಮಣ್ಣ ಬಂದಿದ್ ನಾನು. ನೀನು ನನ್ನ ತಮ್ಮಂಗೆ ಹೆಣ್ಬೇಕು ಅಂತ ಹೇಳಿದ್ದಲ್ಲ, ಅವತ್ತಿನಿಂದಲೂ ನನಗೆ ಛಲ ಹಿಡಿದ್ಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸುತ್ತಬಿಟ್ಟು ಹುಡುಗಿನ ಹುಡುಗ್ಬಿಟ್ಟಿದ್ದೀನಿ. ನಿನ್ನ ತಮ್ಮ ಎಲ್ಲಿದ್ದಾನೆ ತೋರಿಸ್ಬಿಟ್ರೆ ನನಗೂ ಒಂದು ಸಮಾಧಾನ ಆಗುತ್ತಲ್ವಾ, ಅದಕ್ಕೆ ಹೆಣ್ಣು ನೋಡಿದ್ದೀನಿ. ನಿನ್ನ ತಮ್ಮ ಎಲ್ಲಿದ್ದಾನೆ ಸ್ವಲ್ಪ ತೋರಿಸ್ಬಿಟ್ರೆ ನೋಡ್ಬಿಟ್ಟು ಫಿಕ್ಸ್ ಮಾಡೋಣ. ಹೌದಾ ಸೋಮಣ್ಣರೇ? ಹೌದು ರಮಣ, ಈ ಮಾತು ಹೇಳಿದ್ಮೇಲೆ ನಮ್ಗೆ ಸಂತೋಷನೇ ಸಂತೋಷ ರಮಣ್ಣ. ಹೌದಲ್ವಾ? ಇವಾಗ ಹುಡುಗನ್ ನೋಡ್ತಾರೆ, ಯಾರು ಹೆಣ್ಣು ಕೊಡ್ತಾರಪ್ಪ? ನಾನೇನೋ ನೋಡ್ಕೊಂಡಿದ್ದೀವಿ ಬಂದಿ, ಹುಡುಗನ ಅವ್ರು ನೋಡೋದು ಬೇಡವಾ? ಅದಕ್ಕೆ ನೀನು ಹುಡುಗನ್ ತೋರಿಸ್ಬಿಟ್ರೆ ನಾನು ನೋಡ್ಬಿಟ್ಟು ಸಮಾಧಾನ ಕರ್ಕೊಂಬರ್ತೀನಿ. ನೋಡ್ಬಿಡಿ, ನೀನು ಅದೇನೋ ಮಾತುಕತೆ ಆಡ್ಕೊಂಬಿಡಿ. ಆಯ್ತು ಸೋಮಣ್ಣರೇ, ನೀವು ಹೇಳಿದ ಮಾತು ಕೇಳಿ ಬಹಳ ಸಂತೋಷ ಆಗ್ಬಿಡ್ತು, ಖುಷಿ ಆಯಿತು ಸೋಮಣ್ಣರೇ. ನನ್ನ ತಮ್ಮನಿಗೆ ಮದುವೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅವನು ಊಟ ನೀರು ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾನೆ ಸೋಮಣ್ಣರೇ. ತೋಟದ ಕಡೆ ಹೋಗಿ ಎಲ್ಲಂದ್ರೆ ಅಲ್ಲಿ ಏನೋ ಒಂದು ಫೀಲಿಂಗ್ ಮಾಡಿಕೊಂಡು ಎಲ್ಲಂದ್ರೆ ಕುತ್ಕೊಂಡ್ಬಿಡ್ತಾನೆ ಸೋಮಣ್ಣರೇ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಗಿಸು. ಸೋಮಣ್ಣರೇ, ಇದೊಂದು ನಿಮ್ಮಿಂದ ಒಂದು ಉಪಕಾರ ಆಗ್ಬಿಟ್ರೆ, ನನ್ನ ತಮ್ಮನ ಮದುವೆ ಒಂದು ಅಂತ ನೀವು ಮಾಡಿಬಿಟ್ರೆ ನಿಮ್ಮನ್ನ ಇಲ್ಲಿಟ್ಕೊಂಡು ಪೂಜೆ ಮಾಡ್ತೀವಿ ಸೋಮಣ್ಣರೇ. ಹಂಗೂ ಆಗಿಲ್ಲ ಅಂತಂದ್ರೆ ನಿಮ್ದೊಂದು ಬ್ಯಾನರ್ ಮಾಡ್ತೀವಿ, ಮನೆಯೊಳಗೆ ಫೋಟೋ ಹಾಕೊಂಡು ತೆಂಗಿನಕಾಯಿ ಹೊಡೆದು ಡೈಲಿ ಪೂಜೆ ಮಾಡ್ತಾ ಇರ್ತೀವಿ ಸೋಮಣ್ಣರೇ. ಇದೊಂದು ಉಪಕಾರ ಮಾಡ್ಬಿಡ್ರಿ ನೀವು ಸೋಮಣ್ಣರೇ. ನೀವು ನಮ್ಮವರೇ, ನಮ್ಮ ಭಾಗಕ್ಕೆ ದೇವ್ರು ಬಂದಂಗೆ ಬಂದಿದ್ದೀಯ ಸೋಮಣ್ಣರೇ ನೀವು. ಇದೊಂದು ಉಪಕಾರ ಮಾಡ್ಬಿಟ್ರೆ ನನ್ನ ತಮ್ಮನಿಗೆ ನೀವು ಎಷ್ಟು ದಿವಸ ತಿಳ್ಕೊಂತೀವಿ ಸೋಮಣ್ಣರೇ. ನಾನು ಹುಟ್ಟಿ 50 ವರ್ಷ ಆಯ್ತು, ಇವತ್ತಿನವರೆಗೂ ನಿನ್ನಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನೋಡ್ಲಿಲ್ಲ. ಆ ದೇವ್ರ ಆಣೆಗೂ ನಮ್ಮಮ್ಮ ಅಲ್ಲ, ನಿಮ್ಮಮ್ಮ ರಾಣೆಗೂ ನಾನು ಈ ಕಾರ್ಯ ಮಾಡೇ ಮಾಡ್ತೀನಿ. ಎಲ್ಲಿ ನಿಮ್ಮ ತಮ್ಮನ್ ತೋರಿಸ್ಬೇಡಿ ಫಸ್ಟು. ಸೋಮಣ್ಣರೇ, ನೀವೆಂತ ಮಾತು ಹೇಳಿದ್ರಿ, ಈ ಮಾತು ಹೇಳಿದಾಗ ನಂಗೆ ಸ್ವಲ್ಪ ಧೈರ್ಯ ಬಂತು ಸೋಮಣ್ಣರೇ. ಬರೀ ನನ್ನ ತಮ್ಮನು
ಯಾವ ಲೋಕದಲ್ಲಿ ಯಾವ ಹುಡುಗಿ ಪ್ರೇಮ ಲೋಕದಲ್ಲಿ ಬಿದ್ದವನೋ ಏನೋ, ಯಾವ ಮೋಜಲ್ಲಿದ್ದಾನೋ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು, ಎದೆಯಾಸೆ ಹೂವಾಗಿಸು. ಎಲ್ಲ ಅಲ್ಲೆಲ್ಲ ಮಲ್ಕೊಂಡು ತೇಲಾಡ್ತಾ ಇರ್ತಾನೆ ರಾಮಣ್ಣರೇ. ಮನೆಗೆ ಬಾರೋ ಅಂದ್ರೆ ಮನೆಗೂ ಬರ್ತಾ ಇಲ್ಲ, ಊಟ ಮಾಡೋ ಅಂದ್ರೆ ಊಟನೂ ಮಾಡ್ತಾ ಇಲ್ಲ ಸೋಮಣ್ಣರೇ. ನಮ್ಗೆ ಜಾಸ್ತಿ ಟೆನ್ಷನ್ ಆಗ್ಬಿಟ್ಟಿದೆ. ಹೌದೌದು. ಇಲ್ಲ ರಾಮಣ್ಣ, ಆಗ್ಲಿಂದ ನನ್ನ ತಮ್ಮನ ಮದುವೆ ಮಾಡಬೇಕು, ನನ್ನ ತಮ್ಮಿನ ಮದುವೆ ಮಾಡಬೇಕು, ನನ್ನ ತಮ್ಮಂಗೆ ಹೆಣ್ಣು ನೋಡ್ಬೇಕು ಅಂತಲೇ ಇದೆಯಲ್ಲ. ಆದ್ರೆ ನೀನ್ ಯಾಕಿನ್ನ ಮದುವೆ ಮಾಡ್ಕೊಂಡಿಲ್ಲ ಸೋಮಣ್ಣರೇ? ನನ್ನ ತಮ್ಮನಿಗೊಂದು ಮದುವೆ ಮಾಡ್ಬಿಟ್ರೆ ಆಮೇಲೆ ಬೇಕಾದ್ರೆ ನಮ್ಮ ಮದುವೆ ಮಾಡ್ಕೊಬಹುದು. ಅವರು ಮನೆ ಒಳಗಡೆ ಅಕ್ಕನೋ ತಂಗಿನೋ ಏನಾದ್ರು ಇದ್ದೆ ಆಮೇಲೆ ನಾವು ಮಾಡ್ಕೊಬಹುದು ಸೋಮಣ್ಣರೇ. ಅಬ್ಬ ಏನು ಐಡಿಯಾ ಹಾಕಿದಿರಿ ರಾಮಣ್ಣ, ಅಬ್ಬಬ್ಬ ಭಾರಿ ಕಿಲಾಡಿರಿ ನೀವು. ಜವಾಬ್ದಾರಿ ಕಳ್ಕೊಬೇಕಲ್ಲ ಸೋಮಣ್ಣರೇ. ಹಬ್ಬ ಪರ ಇಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಹೋಗ್ಬೇಕು. ತಮ್ಮನ ಮದುವೆ ಮಾಡಿದ್ರು ನೀವು ಮದುವೆ ಮಾಡ್ಕೋಬೇಕು. ಒಳ್ಳೆ ಚೆನ್ನಾಗಿದೆ ನಿಮ್ಮಿದು ಸೋಮಣ್ಣರೇ. ಇಲ್ಲೇ ಇದ್ದಾನೆ ನೋಡಿ ಸೋಮಣ್ಣರೇ. ಇವರೇ ನನ್ನ ತಮ್ಮವರು. ಸುಮಣ್ಣರೇ ನನ್ನ ತಮ್ಮ ಅಂತಿದ್ರಿ ನೋಡ್ರಿ, ಇಲ್ಲೇ ಮಲ್ಕೊಂಡಿದ್ದಾರೆ. ಇವ್ರೇನಾ? ಮಲ್ಕೊಂಡು ಕನಸು ಕಾಣ್ತಾವ್ರೆ ನೋಡ್ರಿ. ಇದಣ್ಣ ಇಲ್ಲೇ ಇದ್ದಾರೆ. ತಿಮ್ಮಣ್ಣ ಇದ್ದಾಳಪ್ಪ, ನಿಂಗೊಂದು ಹೊಸ ಸಿಹಿ ಸುದ್ದಿ ತಂದರೆ ನಮ್ಮ ಸೋಮಣ್ಣರು. ಇದ್ದಾಳೆ. ಸಿಹಿ ಸುದ್ದಿನ? ಅದೇನು ಸಿಹಿ ಸುದ್ದಿ? ನಿನಗ ನಮ್ಮ ಸೋಮಣ್ಣವರು ಒಂದು ಹುಡುಗಿನ ನೋಡ್ಕೊಂಡ್ ಬಂದದಂತೆ ಮದುವೆ ಮಾಡೋದಕ್ಕೆ. ಇದಕ್ಕಿಂತ ಸಿಹಿ ಸುದ್ದಿ ಬೇಕೇನಪ್ಪ ನಿಂಕ ತಿಮ್ಮಣ್ಣ? ಹೌದಾ? ನಡಿ ಆಗ್ಲಿ, ನಡಿ. ತಮ್ಮನ್ ನೋಡ್ಬೇಕು ಅಂತ ಇದ್ರೆ ನೋಡ್ರಿ, ಇವನೇ ನನ್ನ ತಮ್ಮ. ಹೆಂಗಿದಾನೆ ಸೋಮಣ್ಣರೇ? ತಮ್ಮನ್ ನೋಡ್ಬೇಕು ಅಂತಿದ್ರಿ ನೋಡ್ರಿ, ಇವನೇ ನಮ್ಮ ತಮ್ಮ. ಹೀರೋ ಇದ್ದಂಗೆ ಅವನೇ. ಚಿನ್ನ ಸಾಕೊಂಡಿದ್ದೀನಿ ನಾನು ರಮಣ್ಣರೇ. ಲಲ್ಲಲ್ಲ 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 ಲಲ್ಲ ಲಲ್ಲಲ್ಲ 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 ಲಲ್ಲ. ರಾಮಣ್ಣ, ನೀವಿಬ್ರು ಒಂದೇ ಮಕ್ಳ? ಹೌದು ಸೋಮಣ್ಣರೇ. ನಿಮ್ಮ ಅಪ್ಪ ಇವರಪ್ಪ ಒಬ್ರೇನಾ? ಹೌದು. ಯಾಕೆ ಆ ಥರ ಕೇಳ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಅಕ್ಕ ತಂಗಿಯರು ಇದಾರೆ. ಏನ್ ಯಾಕೆ ನಮ್ಮ ಹುಡುಗನೇನು ಏನಾಗಿದ್ದಾನೆ? ಏನಿಲ್ಲ. ಗಂಡು ಹೆಂಗವನೆ? ಯಾಕೆ ಹೆಣ್ಣಿಗೆ ಇಷ್ಟು ದಿವಸ ಹುಡುಕಾಡಿದ, ಈಗ ಅರ್ಥ ಆಯ್ತು ಬಿಡಿ. ಹುಲಿ ಸಾಕೊಂಡಿದ್ದೀನಿ. ಹೆಬ್ಬುಲಿ ಕಣ್ರಿ. ಆಯ್ತು, ಪ್ರಯತ್ನ ಪಡ್ಬೇಕಾದ್ದೆ. ಆಯ್ತು, ಇಂಥ ಹುಡುಗನ್ಕಿಂತ ಇನ್ನೆಂತ ಹುಡುಗನು ಎಂತ ಮಕ್ಕಳಿ. ಇಂಥ ಹುಡುಗನ್ಕ ಹೆಣ್ಣು ಕೊಡಕ್ಕಾಗಲ್ವಾ? ಆಯ್ತು ಅಣ್ಣ, ನನಗೆ ಹೆಣ್ಣು ಹುಡುಕ್ಬಿಟ್ರ? ರಮಣ್ಣವ್ರೆ, ನೀವು ನನ್ನ ಪಾಲು ದೇವರು. ಏನ್ ದಿಗ್ಲು ಬಿಡ್ಬೇಡ. ನಮ್ ಸೋಮಣ್ಣವ್ರ ಅವ್ರೆ ಚಂದಾಗಿರೋದು ಹುಡುಗಿ ನೋಡ್ಯಾರಂತೆ. ಒಂದು ನೋಡಿ ಮಾಡ್ಬಿಡಣ ಎಲ್ಲ. ನಿನ್ನ ಅಷ್ಟು ಇದಾಗ್ಬಿಡ. ಅಣ್ಣ, ನನ್ನ ಮದುವೆ ಇರ್ಲಿ, ನೀವು ಮದುವೆ ಮಾಡ್ಕೊಳ್ರಿ. ಇಲ್ಲಪ್ಪ, ಫಸ್ಟು ನನ್ನ ಮದುವೆ ಇರಲಿ. ನಾನು ಮದುವೆ ಮಾಡ್ಕೊಂಡು ನನ್ನ ಹೆಂಡ್ರಿ ಮಕ್ಕಳ ಜೊತೆ ಸುಖವಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನಗೊಂದು ದಾರಿ ಮಾಡಿಬಿಟ್ಟು ಆಮೇಲೆ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋಣಪ್ಪ. ನೀನು ಚೆನ್ನಾಗಿರ್ಬೇಕು. ಸೋಮಣ್ಣವ್ರೆ, ನಮ್ಮ ಜೊತೆನಲ್ಲಿ ಹಂಗೆ ನಮ್ಮ ಅಣ್ಣನಿಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡ್ರಿ. ಆವಾಗ ನನಗೂ ನೆಮ್ಮದಿ ಆಗ್ತದೆ. ಹೌದಪ್ಪ, ಇಷ್ಟು ದಿವಸ ನಿನಗೆ ಹೆಣ್ಣು ನೋಡಿದ್ದಾಯ್ತು, ಇವಾಗ ನಿಮ್ಮ ಅಣ್ಣಂಗೆ ಹೆಣ್ಣು ನೋಡೋ ಜವಾಬ್ದಾರಿನೂ ಹೊರಿಸ್ತಾ ಇದೀಯಾ ನೋಡೋಣ. ಅಲ್ಲ ಸೋಮಣ್ಣರೇ, ಅವರು ಮನೆಯಲ್ಲಿ ನನ್ನ ತಮ್ಮನಿಗೇನೋ ಹೆಣ್ಣು ನೋಡಿದ್ದಾಯ್ತು. ಹೌದು. ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಅಕ್ಕನೋ ತಂಗಿನೋ ಯಾರಾದ್ರೂ ಇರ್ಬೋದಲ್ಲ. ಯಾಕಂದ್ರೆ ನನ್ನ ತಮ್ಮನ ಆಸೆಯನ್ನು ಈಡೇರಿಸ್ಬೇಕಲ್ಲ ನಾನು. ಹೌದೌದು. ನನ್ನ ತಮ್ಮನ ಬಗ್ಗೆನು ನಾವು ಅಷ್ಟು ಹೇಳಿದ ಮಾತೆ ಇರ್ಲಿ. ಅಲ್ಲಿ ಮುನೇಶ್ವರನ ದೇವಸ್ಥಾನದಾಗೆ ಏನೋ ಪೂಜೆ ಮಾಡ್ತಾರಂತೆ, ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಮಾತಾಡೋ ಬನ್ನಿ.